ನಡಿ ಪಟ್ ನಡಿ. ಎಲ್ಲಿ ದಿನ ಎಲ್ಲಿ ಕರ್ಕೊಂಡು ಹೋಗ್ಕೊನು ಬಾ. ಹೋಗೋ ಮರ ನಾನು ದಗದ ಹೋಗು. ಏನು ತೆಗೆದು ಖಾಲಿನ ಕೂತಿಲ್ಲ. ಈಗ ಮಾಡ್ತನಟ ಅರ್ಜೆಂಟ್ ಅದ ಒಟ್ಟ. ಶುದ್ಧ ಬಾರು ಹಂಗೆ ಮಾಡಕೋಬೇಡ. 2 ಸಲ ಹೇಳ್ಸ್ಕೊಂತೀವಿ ದಿನ ಕಾಡ್ಸ್ ನಾವು. ನಾನು ದಗದ 5 ಮಿನಿಟ್ ಮೇಲೆ ಹಚ್ಚಿದ್ ಮತ್ತೆ ತೊಗೊಂಡ್ರೆ ಮಾತಾಡಕ್ಕೆ ಹೋಗ್ಬೇಡಿ ನನ್ನ ಜೋಡ. ಆದಿಲ್ಲ ಹತ್ತಿ ಕರೆಕ್ಟ್ 5 ನಿಮಿಷ. 5 ನಿಮಿಷ ಹತ್ತು. ದೋಸ್ತ ಅಂಗಡಿಯಾಗ ಅವ್ರು ಹೋಗಿ ಲೋ ಆಯ್ಕೆ ಹೋಗ್ಬೇಕಿದ್ದಾಳು. ಹೋಗಿ ನೋಡ್ಕೊಂಬರು. ಹೌದಾ? ಒಂದು ಬಾಲಿಶ ಕೊಡ್ರಿ. ಅಂಟ್ರಿ ಇಲ್ರಿ? ಇಲ್ರಿ ಅವ್ರು ಪ್ಯಾಟೆಗೆ ಹೋಗ್ಯಾರ. ಪ್ಯಾಟೆಗೆ ಹೋಗ್ಯಾರಿ? ಹಾಂ ಹಾಂ. ದೋಸ್ತ ಅವ್ರವ್ವ ಪ್ಯಾಟೆಗೆ ಹೋಗ್ಯಾಳತ್ತ. ಹಾಂ ಇದು ಮನಗಣ ಟೈಮ್. ಈಗ ಹೋಗಿ ಹೇಳ್ಬಿಡೋಗು. ಹಾಂ ಮತ್ತೆ ಲಘು ಬಾ ಮತ್ತೆ. ಹಾಂ ಏನು ಬೇಕ್ರಿ? ನೀವಾಗ ಹಾಂ ಅಂದ್ರೆ ರಾಜಾ ಸೂಪರ್ ಕೊಡ್ರಿ 2. ಮತ್ತೇನು ಬೇಕೇನು? ಹಾಂ ಮತ್ತೇನಿಲ್ರಿ. ಐ ಲವ್ ಯು ರೀ. ಹಾಂ ನಾನು ನಿಮಗೆ ಲವ್ ಮಾಡತ್ತೇನೆ ರೀ. ಏನು ಹೇಳತ್ತೀರಿ ನೀವು? ಹಾಂ ರೀ ಭಾಳ ದಿನ ಆತು ಹೇಳ್ಬೇಕು ಅನ್ಕೊಂಡು ಆಂಟಿ ಇರ್ತಾರಲ್ರಿ ಅದಕ್ಕೆ ಹಂಗೆ ಹೇಳಕ್ಕೆ ಹಾಕಿರ್ಲಿಲ್ಲ. ಅದೆಲ್ಲ ಆಗಂಗಿಲ್ಲ ರೀ. ಆಗಂಗಿಲ್ಲ ರೀ? ಇಲ್ಲ ನೋಡ್ರಿ ಗಾಡಿ ನಮ್ದೇ ಅದು RX 100 ಹಂಗೈತಿ. ಏಯ್ ಮನುಷ್ಯ ಅದ್ಯೋ ದನ ಅದ್ಯೋ 5 ನಿಮಿಷ ಅಂತ ಬೈಕ್ ತೊಗೊಂಡೋಗಿ ಅರ್ಧ ತಾಸು ಆತು. ಏನು ಚೀಸು ಚಾಬಿ ಕೊಡು. ಚಾವಿ ನನ್ನ ಕಡೆ ಇಲ್ಲ ಅದಕ್ಕೆ ಬಿಟ್ರೆ. ಇದೇ ಲಾಸ್ಟ್. ಇನ್ನೊಂದು ಸಲ ಏನಾದ್ರೂ ಈ ಕಡೆ ಬಂದ್ರೆ ನಮ್ಮ ಅವಾಗ ಹೇಳ್ಬಿಡ್ತೀನಿ ನೋಡ್ರಿ. ಎಲ್ಲ ಮಾಡಂಗಿಲ್ಲವು ಆಗಲ್ಲ ನೀವು ಕೇಳಲ್ಲ. ಅನ್ಪೂರ್ಣ ಊಟ ಮಾಡ್ಬೇಕಿಲ್ಲ? ನಾ ಮನೆಗೆ ತೊಗೊಂಡಂಗೆ ಮಾಡ್ತೀನಿ. ಆಯ್ತು ಲಘು ಹೋಗಿ ಲಘು ಬಾ. ಲೇಟ್ ಮಾಡಕ್ಕೆ ಹೋಗ್ಬೇಡ. ಆಯ್ತು. ವೀರೇಶಿ ಏನು ಮಾಡ್ತಿದ್ಯೋ? ಬಾಗಿಲು ಬಡಿತದೆ. ಬಾಗಿಲು ಹಾಕೊಂಡು ಏನು ಮಾಡಕತ್ತೀಯೋ? ಸಾಂಗ್ ಕೇಳತ್ತಿದ್ನಳ ಬಾ. ಹಾಡು ಕೇಳಕ್ಕೆ ಬಾಗಿಲು ಹಾಕೊಂಡ ಹಾಡು ಕೇಳ್ಬೇಕೆ ನಿಂಗೆ? ಯವ್ವ ಹಸುವಾಗ್ಯಾವ. ಏನು ತಂದು ಇವತ್ತು ಊಟಕ್ಕೆ ಸ್ಪೆಷಲ್? ಊಟದ ಸ್ಪೆಷಲ್ ಜೊತೆಗೆ ಇನ್ನೊಂದು ಸ್ಪೆಷಲ್ ಕೂಡ ಐತಿ. ಏನು? ಹೆಂಗಾಯ್ತು? ಟಿ ಶರ್ಟ್ ಹೊಸ ಅದೇನ? ಬರೀ ಇತ್ಲ ಅಮ್ಮವ್ರು ಕೊಟ್ಟಿದ್ದು. ಅವ್ರು ಕೊಟ್ಟಿದ್ದಾನೆ. ಪ್ಯಾಂಟ ಇದ್ರ ತಳಗ? ಇದ್ರ ಜೊತೆ ಪ್ಯಾಂಟು ಕೊಡ್ತಾರೆ ನಿಂದ. ಮತ್ತೆ ಹೋಲ್ ಬಿಡ. ಇನ್ನೊಂದು 2-3 ಟಿ ಶರ್ಟ್ ತರಬೇಕಿಲ್ಲ? ಆಗೋಳಪ್ಪ, ನಾನು ಹೆಚ್ಚು ಕೆಲಸ ಮಾಡ್ತೀನಂತ ಕೊಡ್ತಾರೆ. ಹೌದನ? ಯವ್ವ ಹೆಂಗೆ ಕಾಣತ್ತೀನಿ? ನನ್ನ ಮಗ ಹೀರೋ 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 ಕಣ್ಣಂಗೆ ಕಾಣ್ತಲ್ಲ. ಅಲ್ಲ ತೂತ್ ಬಿದ್ದತ್ಲೆ. ಆ ಸಣ್ಣ ಪುಟ್ಟ ಇರ್ತಾವ ಬಿಡು. ಅದಕ್ಕೆ ಕೊಟ್ಟಾರನ ಅವ್ರು. ನಾವು ಇಂಥದ್ದು ಹಾಕೊಳ್ಳಿ ಅಣ್ಣ ತೂತ್ ಬಿದ್ದಿದ್ದ. ಒಂಚೂರು ಅಡ್ಜಸ್ಟ್ ಮಾಡಿ. ಏನು ಅಡ್ಜಸ್ಟ್ ಮಾಡ್ಕೊಳಂಗಿಲ್ಲ. ಅವಲ್ಲ ನನಗೆ. ಹಾಂ ಸರಿ ಬೇಡ ಬಿಡು, ಕೊಡು. ಪಾರವ ಮಗನ ಕೊಡ್ತೀನಿ, ಹೀರೋ ಕಾಣಂಗೆ ಕಾಣ್ತಾನೆ ಅವ್ರು. ಹೋಲ್ಬಿಡಿ ಇರಲಿ. ಪಾಪ ನೀ ಅಷ್ಟು ಕಷ್ಟಪಟ್ಟು ತೊಗೊಂಬಂದ್ಯಾ, ಮತ್ತೆ ಯಾಕೆ ಅವ್ರು ಕೊಡ್ತಿ? ಇದು ಲಾಸ್ಟಾ, ಬಟ್ ನೆಕ್ಸ್ಟ್ ಟೈಮ್ ಬರೋಕೆ ಚಲೋ ಅಂತ ತರ್ಬೇಕು ನೀ. ಆಯ್ತಾಯ್ತು. ಹಸುವಾಗ್ಯಾವ ಅವ್ವ. ಇದು ಸ್ಪೆಷಲ್ ಆಯಿತು. ಏನು ಸ್ಪೆಷಲ್? ನಾನು ಹಾಕೊಂಬರ್ತೀನಿ, ನಿನಗೆ ಗೊತ್ತಾಗ್ತೈತಿ. ಲಘು ಲಘು ಪಟ್ನ. ಈಗ ಬೇಡ, ಹಬ್ಬದಾಗ ಗಿಬ್ಬದಾಗ ಹಾಕೊಂಡ್ರೆ ಮಸ್ತ್ ಇರ್ತೈತಿ. ತುಂಬ 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 ಕೆಟ್ಟ ಹಸುವಾಗ್ಯಾವ. ನೀವು ಸ್ವಲ್ಪ ತಿನ್ಬೇಕಿಲ್ಲವ? ನಾ ಅನ್ನ ಸಾಂಬಾರು ನೋಡ್ತೀನಿ. ಅದು ಮುಂಜಾನೆ ಮಾಡಿಟ್ಟಿದ್ದೆ. ನಂಗೆ ಅದೇ ಇಷ್ಟ ಕಣೋ, ನಾನು ತಿಂತೀನಿ, ತಿನ್ನು. ಏನು ಬೇವ ತುಪ್ಪ ಯಾಣ ಮಣಿ ಮೆತ್ತಾರ ಇವ್ರು ಚಪಾತಿಗೆ. ನಾವು ಹುಟ್ರೆ ಸಾವುಕಾರ ಮನ್ಯಾಗ ಹುಟ್ಬೇಕು ಅಲ್ಲ. ನನಗರ ಏನು ಕಡಿಮೆ ಇದ್ಬಿಟ್ಟು ನಾನು ಸಾವುಕಾರ ಇದ್ದಂಗೆ. ನೀನು ದಿನ ತಂದು ಕೊಡ್ತಿಲ್ಲ ನನಗೆ ಅಲ್ಲಿದೆ. ಹೆಂಗೈತೆ? ಆಹಾ ಖತರ್ನಾಕ್ ಐತಿ. ಮತ್ತು ಮಗ ಹ್ಞೂ ಒಂದು ವಿಷಯ ಹೇಳಬೇಕಿತ್ತು. ಹೇಳುವ.
ಅವ್ರ ಮನೆಗೆ ಫ್ಯಾನ್ ರಿಪೇರಿ ಮಾಡಬೇಕಿತ್ತು. ನನ್ನ ಮಗ ಬಂದು ಮಾಡಿಕೊಟ್ಟು ಹೋಗ್ತಾನೆ ಅಂತ ಹೇಳಿನಿ. ನಾ ಯಾಕೆ ಮಾಡ್ಬೇಕವ ತೆಲಿಗಿಲಿ ಕಟ್ಟತ್ತೆ ನಿನಗೆ? ನಾ ಅಂದ್ರೆ ಏನ ನನ್ನ ಲೆವೆಲ್ ಅಂದ್ರೆ ಏನ? ನನಗೆ ಫ್ಯಾನ್ ರಿಪೇರಿ ಮಾಡಕ್ಕೆ ಕರ್ಕೊಂಡು ಹೋಗಿ ಒಂದು ಕೆಲಸ ಮಾಡು, ಪೂರಾ ಅವ್ರ ಖಾನ್ದಾನ ರೇಟ್ ಐತೆ ಕೇಳ್ಕೊಂಬ, ನಾಳೆ ಖರೀದಿ ಮಾಡ್ತಾನೆ ಅವ್ರು. ಈ ಬಿಲ್ಡಪ್ಗೇನು ಕಮ್ಮಿ ಇಲ್ಲ ಬಿಡು ನೀನು. ನಾನು ಬಂದ್ರೆ ಖರ್ಚಿಗೆ ಆಗ್ತೈತಿ ಅಂತ ಹೇಳಿನಪ್ಪ. ಏನು ಕೊಳೆ ಮೇಲೆ ನನಗೆ ರೊಕ್ಕ ಬೇಕಾಗಿಲ್ಲ, ಏನು ಖರ್ಚಿಗೆ ಬೇಡ ನನಗೆ. ನಾನು ಹವಾ ಮೇಂಟೈನ್ ಮಾಡೀನಿ, ಹೆಂಗೈತೆ ಗೊತ್ತೇನೆ ಹೊರಗೆ ಬಿಲ್ಡಪ್ ನಂದು. ನೀ ಮಂದಿ ಮನೆ ಕೆಲಸ ಹೋಗ್ತೈತೆ ಯಾರು ಹೇಳಿಲ್ಲ. ನೀ ಮತ್ತು ಊಟ ಮಾಡಂಗಿಲ್ಲ, ಹೋಗಲ್ಲ ಕೆಲಸಕ್ಕೆ ಭಾಳ ಇಲ್ಲೇ ಇರ್ತೀಯ. ಅಯ್ಯೋ ಮಸ್ತ್ ನಾನು ಕೂತೀನಿ ನಾನು. ಸಾವಕಾಸ್ತೀನ ನಂಗೆ ಲೇಟ್ ಆಗ್ತದೆ ಹೋಗ್ತೀನಿ. ಊಟ ಆತ ನಿಂದ? ಮತ್ತು ಅದು ತೊಳೆಯಂಗಿಲ್ಲಣ್ಣ? ಅಲ್ಲೇ ಹೋಗಿ ತಿಳ್ಕೊತೀನಿ, ಲೇಟ್ ಆಗ್ತದೆ ನಂಗೆ. ನಾನು ಹೊರಗೆ ಮತ್ತೆ ಮತ್ತೆ ಬಾಗಿಲು ಹಾಕೊಂಡು ಹೋಗ, ಕುಲ್ಲ ಬಿಡ್ಬೇಡ. ಚಾವಿ ಮಾಡ್ನ್ಯಾಗ ಇಟ್ಟೋಗ. ಆತ ಈಗೇನು ಚಹಾ ಕುಡಿಯೋಕೆ ಬರ್ತೀವೋ ನಾವು ಒಬ್ಬ ಎದ್ದೋಗ್ಲು? ಒಬ್ಬ ಹಾಕಿ ಹೋಗಿ ನೋಡು. ರೊಕ್ಕಿಲ್ಲ ಬಾರೋ, ಇಲ್ಲ ಬರಾಗ ಕುಡಿದು ಬರೋ ಮಗ ನಾನು. ನಿನಗೆ ಯಾವ ಬೆನ್ನಿ ಹಚ್ತಿದ್ದ? ಬಾ ಒಂದು ಹಾಪ್ ಕುಡಿಸ್ ಬಾ. ಬನ್ನಿಗೆ ಹೋಗೋಣ ದೋಸ್ತ. ಪಿಕ್ಚರ್ಗೆ ಹೋಗೋಣ ಇವತ್ತು. ಇಲ್ಲ ಅವನು ಹೌದಲ್ಲ, ಶುಕ್ರವಾರ ಅಲ್ಲ, ಹೋಗೋಣ. ಎಲ್ಲ ನಿಂದ ಮತ್ತೆ ಮುಂದಿನ ಶುಕ್ರವಾರ ತೆಗಿಸ್ನಾಳೆ ಇವತ್ತು ನೀ ತೆಗಿಸಕ್ಕೆ. ಮುಂದಿನ ಶುಕ್ರವಾರ ನಾಚಿಕೆರೆ ಬರ್ತೈತಿಲ್ಲ? ಅಲ್ಲೋ ನಮ್ಮ ಅವ್ವ ಒಂದು ಪಗಾರ ಆಗಿರಕ್ಕಿಲ್ಲ ಇನ್ನೂ ಮೋಸ್ಟ್ಲಿ. ಅಲ್ಲೋ ಮಾತು ಎಷ್ಟು ಇದು 15 ನಾನೇ ಕೊಡಾಕತ್ತೀನಿ ಎಲ್ಲ. ನನಗೇನು ಗೊತ್ತಿಲ್ಲಪ್ಪ, ಇವತ್ತು ಪಿಕ್ಚರ್ಗೆ ಹೋಗೋದು. ಆಯ್ತು ಹಾಂ ಈಗ ಹೇಳಿಲ್ಲ ಮತ್ತೆ. ಒಂದ್ಸಲ ಮಾತು ಕೊಟ್ಟಿನಂದ್ರೆ ಮಿರಂಗಿಲ್ಲ. ಇವತ್ತು ಎನಿ ಕಂಡೀಷನ್ ಏನು ಬೇಕಾದಾಗಲಿ ಟಿಕೆಟ್ ಒಳಗಿನ ಸ್ನ್ಯಾಕ್ಸ್ ಎಲ್ಲ ನಂದ, ಗಾಡಿ ಏನೇನು ನಂದ. ಅವ ಬಾಬಾ ರೊಟ್ಟಿ ಮಾಡತ್ತೆ ಯಾವ ಯವ್ವ ನಿಂಗೇನೋ ಕೇಳ್ಬೇಕಾಗಿತ್ತು. ದುಡ್ಡು ಮಾತ್ರ ಕೇಳಬೇಡ, ನನ್ನ ಹತ್ರ ಇರೋದು ಬರೀ 100 ರೂಪಾಯಿ. ಪಿಕ್ಚರ್ ಕೊಂಟಿವು ನಾನು ನನ್ನ ದೋಸ್ತ 4-5 ಸಲ ಟಿಕೆಟ್ ತಕ್ಷಣ ನಂದು. ಇವತ್ತು ನಂದೈತಿ ಪಾಳೆ. 100 ರೂಪಾಯಿದಾಗ ಏನು ಬರ್ತೈತಿ? 200 ರೂಪಾಯಿ ಕೊಡು. ಹೇಳಿನಲ್ಲ ದುಡ್ಡಿಲ್ಲ ಅಂತ, ಇರೋದೇ 100 ರೂಪಾಯಿ. ಬೇಕಾ ಕೊಡ್ತೀನಿ ತಗೋ. ಇಲ್ಲ ಏನು ಬರ್ತೈತಿ 100 ರೂಪಾಯಿದಾಗ? ಟಿಕೆಟ್ದಾಗ 120 ರೂಪಾಯಿ ಆತ. 20 ರೂಪಾಯಿ ನೀರು ಬಾಟ್ಲಿ, 20 ರೂಪಾಯಿ ಬಣ್ಣ ತಿನ್ಬೇಕು ನಾವು ಅಲ್ಲಿ ಥಿಯೇಟ್ರದಾಗ, 20 ರೂಪಾಯಿ ಪೆಟ್ರೋಲ್ ಹಾಕ್ಬೇಕಲ್ಲಿ, 10 ರೂಪಾಯಿದ 180 ರೂಪಾಯಿ ಆತ. ಕೊಡು, ಏನೋ 100 ರೂಪಾಯಿ ಕೊಡು. ಹೇಳಿನಲ್ಲ ದುಡ್ಡಿಲ್ಲ ಅಂತ. ನನಗೆ ಅದೆಲ್ಲ ಗೊತ್ತಿಲ್ಲ. ಸರಳ ಇನ್ನೊಂದು 100 ರೂಪಾಯಿ ಕೊಡ್ತೀಯಲ್ಲ? ಏಯ್ ಹೇಳಿನಲ್ಲ ದುಡ್ಡಿಲ್ಲ ಅಂತ. ಹಾಂ ನನಗೆ ಸಿಟ್ಟು ಬರ್ಸ್ಬೇಡಿ ಅವ. ಏನು ಮಾಡ್ತೀನಿ? ಟಿ ವಿ ರೊಟ್ಟ ಅನ್ನಿಸ್ತು ಮತ್ತು ಅದನ್ನು ಹೋಗಿ ಮತ್ತೆ ಟಿ ವಿಗೆ ಅದು ಹೆಂಗಿದ್ರು ಬಂದು ಬಿದ್ದೈತಿ, ಹೋಗ್ಬಿಡ್ದಾಗ ಕೊಡಂಗಿಲ್ಲ ನೀ. ಇಲ್ಲ ತಗೊಂಡು 100 ರೂಪಾಯಿ ಬೇಡ ನನಗೆ. ಯಾಕೆ ನಡೆಯ ಕಡೆ ಯಾಕೆ ಅಳ್ತಿದ್ಯೋ? ನಮ್ಮಪ್ಪ ನೆನಪಾಗುತ್ತೆ ನನಗೆ. ನನಗೂ ಎಲ್ಲರಿಗೂ ಐತೆ. ನಮ್ಮಪ್ಪ ಇದ್ರೆ 200 300 500 ರೂಪಾಯಿ ಕೊಡ್ತಿದ್ದೆ. ಅಪ್ಪ ಅಳ್ಬೇಡ ಮಾತಾಡಿಸ್ಬೇಡಿ. ನಾನು ನಮ್ಮಪ್ಪ ಕಡೆ ಹೋಗ್ಕೊಂಡು ನಾ ಇವಾಗಿಲ್ಲ ನಿಮ್ಮ ಮನ್ಯಾಗ ಬಿಡ್ತಾನು. ಹಾಗೆಲ್ಲ ಅನ್ಬಾರ್ದು. ನಾನು ಇರೋ ಮಟ್ಟ ಹಂಗೆಲ್ಲ ಹೇಳ್ಬೇಡ. ನಿಂಗೇನು 100 ರೂಪಾಯಿ ಬೇಕಲ್ಲ, ನಾ ಕೊಡ್ತೀನಿ. ಸರಿನಾ? ಅಳ್ಬಾರ್ದು ಸರಿನಾ? ನಾವು ರೊಕ್ಕ ಇಟ್ಕೊಂಡು ನಾಟಕ ಮಾಡ್ತೇನೆ. ಬರಲ್ಲ ನಾನು ಇದು ಏ ಪಿಕ್ಚರ್ ಲೇಟ್ ಆಗತ್ತೈತೆ ಅಲ್ಲಿ. ಏಯ್ ತಿನ್ಬಿಟ್ಟು ಹೋಗಿರ ಕೊಡ ನಡೀತಾಳೆ. ಏಯ್ ತಿನ್ಬಿಟ್ಟು ಹೋಗೋಂದ. ಹೆಸರು ಬೀಳ್ತಾವ ಪಿಕ್ಚರ್ದಾಗ, ಅಲ್ಲೇ ತಿನ್ಕೋಬೇಕು ಅದ್ಯಾಗ. ಏ ಎಕ್ಸ್ಕ್ಯೂಸ್ ಮೀ ಬ್ರೋ, ಇಲ್ಲಿ ದಯಾನಂದ್ ಪಾಟೀಲ್ ಅವ್ರ ಮನೆಯಲ್ಲಿ ಐತ್ರಿ. ದಯಾನಂದ್ ಪಾಟೀಲ್ ರೀ? ಹಾಂ, ಪೂರಾ ದಂಡಿಗ್ರಿನ, ಪೂರಾ ಲಾಸ್ಟ್ ರೀ. ಲೆಫ್ಟ್ ಹೊಡ್ರಿನ, ಲೆಫ್ಟ್ ಹೊಡೆದ ಅಲ್ಲಿ ಒಂದು ನೀಲಿ ಮನಿ ಕಾಣ್ತೈತ್ರಿ ನಾ. ಅದ್ರ ಮಗ್ಗಲ್ಕ ರೈಟ್ ರೋಡ್ ಐತ್ರಿ ಕರೆಕ್ಟ್. ನೀರಿನ ಟ್ಯಾಂಕರ್ ಐತ್ರಿ. ಆ ನೀರಿನ ಟ್ಯಾಂಕರ್ ತಾಕಾಶ್ ಹೋಗ್ರಿ. ಸ್ವಲ್ಪ ಸಂಧಿ ಐತ್ರಿ, ಸ್ವಲ್ಪ ಅಲ್ಲಿ ಕೇಳ್ಕೊಂಡು ಹೋಗ್ರಿ, ನಾ ಹೇಳ್ತಾರೆ ಯಾರು. ನಾ ಫ್ರೀ ಅಂತ ಬರಲ್ರಿ ತೋರ್ಸಾಕ? ಬೆಟ್ರ್ ರೀ ಬಂದ್ರೆ.
ದೋಸ್ತ 2 ನಿಮಿಷ ಬರ್ತೀನಿ ನಡಿ ಹಿಂಗೆ ರೀ ಸ್ಟ್ರೇಟ್ ರೀ ಎಸ್ ಹೇ ಬ್ರೋ ಥ್ಯಾಂಕ್ ಯು. ಹಾಂ ವೆಲ್ಕಮ್. ಏನೈತಿ ದೋಸ್ತ ಬೈಕ್ ಹೇಳ್ತು ನಾವು ನೋವಣ 12 ಲಕ್ಷ ರೂಪಾಯಿ ಆತ ಅದಕ್ಕೆ ಗಮ್ ಆತತ್ ನೋಡ. ಅಲ್ಲೂ ದೋಸ್ತ್ ಎಷ್ಟೊತ್ತು ಹೋದ್ರು? ಎಷ್ಟೊತ್ತಂದ್ರೆ ಏನು ಯಾರ ಮನೆಗೆ ಕರ್ಕೊಂಡು ಹೋಗಿದ್ಲಾ ಅವ್ರು ಒಳಗೆ ಕರೆದ್ರಪ್ಪ ಇವ್ನು ನನಗೆ ಕರ್ಕೊಂಡು ಹೋದ. ಪದ್ಮಶ್ರೀ ಜ್ಯೂಸ್ ಮಾಡ್ರೆ ಜ್ಯೂಸ್ ಕುಡಿದ್ವಿ. ಇವ್ನು ದೋಸ್ತ ತಿಳ್ಕೊಂಬಿಟ್ರೆ ನಾನು ಈಗ ನೋಡಿ ಸಾವುಕಾರ ಕೂಡ ಹೋದ್ರೆ ರೆಸ್ಪೆಕ್ಟೇ ಬೇರೆ ಅದು. ಅಲ್ಲೂ ದೋಸ್ತ ನಮ್ಗೆ ಯಾಕೋ ದೊಡ್ಡವ್ರ ಸವಾಸ. ದೊಡ್ಡವ್ರ ಸವಾಸ ಯಾಕಂದ್ರೆ ಏನೋ ಹುಚ್ಚಿಗಿಚ್ಚದೇನು ಈಗ ಬರೀ ಅವ್ನು ಕೂಡ ತಿರ್ಗಾಡೋದಕ್ಕೆ ಮళ్ళ ಫೀಲ ಬೇರೆ ಇತ್ತು. ದೋಸ್ತಿ ಮಾಡ್ಕೊಂಡೈತಿ ಈಗ ಆಲ್ರೆಡಿ ನಂಬರು ಎಕ್ಸ್ಚೇಂಜ್ ಮಾಡ್ಕೊಂಡಿವಿ ನಾವು. ಈ ಕಡೆ ಬಂದ್ರೆ ಫೋನ್ ಹಚ್ನ ಅಂತೇಳ ನಾವು. ಹಂಗಲ್ವೋ ನಾಳೆ ಅವ್ರು ಅಂದು ತೋರಿಸ್ತಾರೋ ಏನೋ ಅಂತ ತೋರ್ಸಂಗಿಲ್ಲ ಅದಕ್ಕೆ ಅಂತ ತೋರಿಸ್ತಾರೆ. ನಾವು ಹಂಗೆ ಇಟ್ಕೋಬೇಕು ಕಾಯ್ಕೋಬೇಕು ಸಾವುಕಾರನ ಕಷ್ಟ ಕಾಲಕ್ಕೆ ಉಪಯೋಗ ಹಾಕಾರ. ಈಗ ನೋಡಿ ಈಗ ಪಟ್ನ ನಿನಗೆ ರೊಕ್ಕ ಕೇಳಿಪ್ಪ 10-20 ಕೇಳಕ್ಕೆ ನಾನು ಚಾ ಕುಡಿಸ್ಬೇಕಾದ್ರೆ ವಿಚಾರ ಮಾಡ್ತಿರ್ತೀವಿ. ಅವ್ರು ಹಂಗಲ್ಲ ಜ್ಯೂಸ ಮತ್ತು ಭಾಳ ಖಾಸ ಅದ ತಿಳಿ ಗಾಡಿ ಕೊಡ್ತಾನೆ ಓಡಾಡ್ಸಾಕ. ಅದ ಗಾಡಿ ತೊಗೊಂಡು ಇಲ್ಲಿ ಬರ್ತಾನೆ ಇಬ್ರು ಜುಮ್ಮ ತಿರ್ಗಾಡಿ ಬರೋನು. ಸಾವುಕಾರದ ಕಾಯ್ಕೋಬೇಕು ನಿಂಗೆ ಗೊತ್ತಾಗಲ್ಲ. ಆಡು ನಮ್ಗೆ ಯಾಕೆ ಕೇಳೋ ನಾನು ಇದ್ದಟ್ರೆ ಖುಷಿ ಇರೋದು ಈಗ. ಈಗೇನ ನನ್ನ ಬದಲಿ ಅವ್ನು ನೀನು ಕರ್ಕೊಂಡು ಹೋಗಿದ್ದಂದ್ರೆ ನಿನಗೆ ಚಲೋ ಅನಿಸ್ತಿತ್ತಾನೆ. ನಾನು ಕರ್ಕೊಂಡು ಹೋಗಿದ್ದು ಹೊಟ್ಟಿಗೆ ಚಾಗತ್ತೇನೆ. ನೀನು ಇಷ್ಟಪ್ಪ ದೋಸ್ತೀನಿ ಹೇಳಾಕತ್ತೀನಿ ನಿನಗೆ ಗೊತ್ತಾಗಲ್ಲ. ನೀನು ಸುಮ್ಮನೆ ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ ನಾವು ಎದಕ್ಕೆ ದೋಸ್ತಿ ಮಾಡೀನಿ ಅಂತೇಳಿ. 100 ರೂಪಾಯಿ ಸಾಯ್ತಿರ್ತೀವಿ ನಾವು ಇಲ್ಲಿ 1000 ರೂಪಾಯಿ ಹಿಂಗೆ ಹಾರಿಸೋದು ಹೋಗಿರ್ತಾರ. ನಡೀತ್ನಾಳ ಜರ ಕೆಲಸ ಇದು ಬರಲ್ಲ. ಕೆಲ್ಸಕ್ಕೆ ಹೋಗಿಲ್ಲ? ನೀರು ತರಕ್ಕೆ ಹೋಗಿದ್ನಲ್ಲವ ಈಗ ಹೋಗ್ಬೇಕು. ಎಷ್ಟಾತ್ ನೀನ ದುಡಿತಿ? ನಿನ್ನ ಮಗನ ಅಟ್ ಕಳಿಸ್ಬೇಕಲ್ಲ ಕೆಲ್ಸಕ್ಕೆ. ಕಾಲಿನ ತಿರ್ಗಾಡ್ತಿರ್ತಾನೆ. ಅವ್ನು ಯಾಕೆ ದುಡಿಬೇಕು? ಅವ್ನಿಗೇನು ಕಡಿಮೆ ಆಗೈತಿ? ನನ್ನ ಮೈಯಾಗ ಶಕ್ತಿ ಇರೋವರೆಗೂ ನಾನೇ ನನ್ನ ಮಗನ ದುಡ್ಡು ಸಾಕಬೇಕು. ನನ್ನ ಮಗ ನನ್ನ ಕಣ್ಣು ಮುಂದೆ ನಗ್ನಾಗ್ತಿದ್ರೆ ಸಾಕು ನನಗೆ. ಬನ್ನಿ ಏನು ಮಾಡತ್ತಪ್ಪ? ಏನಿಲ್ಲ ಸುಮ್ಮ ಕೂತಿದ್ನಿಲ್ಲೇ. ಬರ್ತೀನಟ ಪೇಟೆಗೆ ಹೋಗ್ರು ನಾವು. ಹೋಗುಣ್ಲ 2 ನಿಮಿಷ ಬರ್ತೀವ. ಬಾ ಇಡಿಲ್ಲ ಹಾಂ ಎಲ್ಲಿಡ್ಲೆ? ಇಡಿ ಕುಂದ್ರು. ಏನು ಕಾಫಿ ಟೀ ಜ್ಯೂಸ್ ಏನು ತೊಗೋತಿ? ಜ್ಯೂಸ್ ತೊಗೊಳಕ್ಕೆ ಬಿಡು. ಅನ್ಪೂರ್ಣ ಒಂದು ಜ್ಯೂಸ್ ತೊಗೊಂಬ ಒಂದು. ಕುಂದ್ರು 2 ನಿಮಿಷ ನೈಟ್ ಬರ್ತೀನಿ ಅದು. ಇದೇನಪ್ಪಿ ನೀನು ಇಲ್ಲಿ? ಫ್ಯಾನ್ ರಿಪೇರಿ ಅಂತ ಹೇಳಿದ್ನಲ್ಲ ಅದಕ್ಕೆ ಬಂದೇನ. ಖರ್ಚಿಗೆ ದುಡ್ಡು ಬೇಕಾಗಿತ್ತಲ್ಲ. ಬಾ ಮೇಲೆ ಐತಿ ಬಾ ತೋರಿಸ್ತೀನಿ ಬಾ. ನಿನ್ನ ಅವನ ಫ್ಯಾನ್ ರಿಪೇರಿ ಮಾಡಕ್ಕೆ ನಾ ಯಾಕೆ ಬರಲಿ? ಮತ್ತೆ ನೀ ಯಾಕೆ ಇಲ್ಲದಿ? ನಾನು ಇಲ್ಲಿ ಕೆಲಸ ಮಾಡ್ತೀನ. ಅಯ್ಯೋ ದೇವ್ರೇ. ಏಯ್ ಯಾಕ ಏನಾತ? ನಿನ್ನ ಅವನ ನನಗೊಬ್ಬ ಹೊಸ ದೋಸ್ತ ಆಗ್ಯಾನ ಸಾವುಕಾರದನ್ನ ತಿಳಿದ್ನಲ್ಲ. ನಾವು ಪ್ರೀತಮ್ಮ ಏನು ಹೆಚ್ಚು ಮಾತಾಡಕೋಬೇಡ, ಎಲ್ಲ ಮನ್ಯಾಗ ಮಾತಾಡ್ನು. ಇಲ್ಲಿ ನೀ ಯಾರು ನಾ ಯಾರು ಮಾತಾಡ್ಬೇಡ. ಸರಿ ದೂರ ಸರಿ ನಿಂದ್ರ ಕಡೆ. ಏನ್ ನೋಡ್ಕೊಂಡಿದ್ದೆ? ನಡೆ ಕೆಲಸ ಮಾಡಿ ನಡೆ. ರಾಹುಲ್ ನಮ್ಮ ಫ್ರೆಂಡ್ ವೀರೇಶ್ ಅಂತ ಹೇಳಿ, ಇವರು ನಮ್ಮ ಕಾಕರ ಮಗ. 4-5 ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಇವರು. ನಮಸ್ಕಾರ ರೀ. ಅವ ಯಾವಾಗಲೂ ಸೀರಿಯಸ್ ಇರ್ತಾನವ. ಹಾಂ ಹಾಂ ಜ್ಯೂಸ್ ಕೊಡಿ.
ಕುಂತಿಯ ಅವನ ಕೈಕಾಲ ತನಗಾಗ್ಯಾವ ನಾನು. ಯಾಕ ನಾ ಎಲ್ರಿ ಬಡುದಂತ ಗೊತ್ತಾಗ್ತಿಳಿ, ಅದ್ರಾಗ ನಿನ್ನ ಮಗ ಅದನ್ನಂತ ಗೊತ್ತಾಗಿತ್ತಂದ್ರೆ ಚಪ್ಪಲಿ ಬಿಡು ಜಾಗನ ಬಿಡ್ತಿದ್ದವ. ಯಪ್ಪ ಹೇಳ್ತಾನ ಭಾಳ ಕಡೆ ಅಂಜಿದ್ನೆ. ಹೋಗ್ಲಿ ಬಿಡಿಗೆ ಏನು ಆಗಿಲ್ಲಲ್ಲ. ಏನಾಗೋದು ಬೇಡ ಮುಂದೆ, ನೀನು ಹೇಳ್ತಾನೆ ಕರೆಕ್ಟಾಗಿ ಕೇಳಿಸ್ಕೊ. ನಿನ್ನ ಮಗ ಅತ್ತಲ್ರಿ ಹೇಳಿದಿ ಕತ್ತಿನ ಬೇರೆ ಆಕತ್. ಮತ್ತು ನಾ ಅವ್ರ ಮನೆಗೆ ಬಂದಾಗ ಅವ್ನು ಜೋಡಿದ್ದಾಗ ನೀ ನಮ್ಮವ್ವ ಅಲ್ಲ, ನಾನು ನಿನ್ನ ಮಗ ಅಲ್ಲ. ಆಯ್ತು ಬಿಡು, ನೀ ಹೇಳ್ದಂಗೆ ಕೇಳ್ತೀನಿ ಬಿಡು. ಕೇಳಬೇಕು. ಮತ್ತು ಇನ್ನು ಅವ್ನು ಇಲ್ಲಿ ಬಡ್ರ ಮನ್ಯಾಗ ಹುಟ್ಟದಲ್ದ ಅಪರೂಪಕ್ಕೆ ಏನೋ ಸಾವುಕಾರ ದೋಸ್ತ ಸಿಕ್ಕಾನ ತಿಂದು ತಿರ್ಗಾಡ್ಕೊತ ಆರಾಮ ಅದನ್ನು. ಅದಕ್ಕೂ ಕಲ್ಲು ಬೀಳ್ತೈತಿ ಇವತ್ತು. ಹೋಗ್ಲಿ ಬಿಡ, ಹೋಗ್ಬಿಡು. ಮತ್ತು ಇವತ್ತು ಅಂತಂದು ಸ್ಪೆಷಲ್ ಸೀರೆ. ಇನ್ನು ಅವ್ರು ಟಿ ಶರ್ಟ್ ಕೊಡಕ್ಕೆ ಬಂದಾಗ ಬೇಡ ಅಂತೇಳಿ ಸೀರೆ ಇಸ್ಕೊಂಬಂದಿಯ? ಹಾಂ ಇಲ್ಲ ಇಲ್ಲ ಮತ್ತೆ ಟಿ ಶರ್ಟ್ ಹಾಕ್ತಂದಿಲ್ಲ ಮತ್ತೆ ನೀ ಅಮ್ಮವ್ರು ಕೊಟ್ರು, ನಾಳೆ ಪ್ರೀತಮ್ ಬರ್ಡೇ ಅದಕ್ಕೆ. ಹಿಂಗೆ ಕಾಣ್ತಿದ್ದೆ ನಾನು. ಹೆಂಗೆ ಕಾಣೋದು ಬಿಡ, ಪ್ರೀತಮ್ನ ಬಡ್ಡೆ ನಾಳೆ. ಇದು ಕರೆಕ್ಟ್ ಟೈಮಾ. ನಾಳೆ ದೊಡ್ಡ ಗಿಫ್ಟ್ ಕೊಟ್ಟು ಅವ್ನು ಇಂಪ್ರೆಸ್ ಮಾಡ್ತಾನೆ. ಇದು ಪಗಾರನಿಂದ ಕೊಟ್ಟದ. ತೆಗಿ ಮತ್ತೆ ತೆಗಿ ಪಟ್ಟ ತೆಗಿ. ಯಾಕ ತೆಗಿನಿ ಹೇಳ್ತಾನೆ. ಯಾಕೆ ನಾಳೆ ಗಿಫ್ಟ್ ಕೊಡ್ಬೇಕು ಅವಂಗೆ. ಗಿಫ್ಟ್ ಕೊಟ್ಟು ಇಂಪ್ರೆಸ್ ಮಾಡ್ತೀನಿ. ಈ ಸಾವುಕಾರ ಮಂದಿನೆಲ್ಲ ಹೆಂಗೆ ಕಾಯ್ಕೋಬೇಕು ಗೊತ್ತೈತೇನ? 10 ರೂಪಾಯಿ ಕೊಡೋದು 100 ರೂಪಾಯಿ ಕೊಡ್ತಾರ, 100 ರೂಪಾಯಿ ಕೊಡೋದು 1000 ರೂಪಾಯಿ ಕೊಡ್ತಾರ. ಈ ಟೈಪ್ ಎನಸಂಗಿಲ್ಲ, ಕೊಟ್ಟು ಬಿಡೋದಿಲ್ಲ ಪಟ್ಟ. ಮನೆ ಖರ್ಚಿಗೆ ಬೇಕಾದು. ಮನೆ ಖರ್ಚು ಮುಂದಿನ ವಾರ ಮಾಡೋಕ್ಕೆ. ಅಲ್ಲೇ ನೀ ಸಾವುಕಾರದ ನಾವು ಗಿಫ್ಟ್ ದೊಡ್ಡ ಗಿಫ್ಟ್ ಕೊಡ್ಬೇಕು ಅವಂಗೆ. ಈಗ ನಾಳೆ ನನ್ನ ಬರ್ತಡೇ ಬಂದು ಅವ್ನು ಹೊಡೆದು ಕೊಡ್ತಾನು. ಅಲ್ಲ ಅದಕ್ಕೆ ಎಲ್ಲ ತಗೊಂಡೆಲ್ಲ ಕೊಡು ನನಗೆ. ಮುಂದಿನ ವಾರ ಬರ್ತೈತಿ, ಏನು ಸಾಯಂಗಿಲ್ಲ, ಸಮಾಧಾನ. ಅದು ಬೇಕಾರ್ಗಿತೆ ಹೋಗ್ಲಿ ಅಣ್ಣ, ಅಲ್ಲಿ ಕುತ್ತ ಚಪ್ಗೀತೆ ತಿನ್ನಾಕೆ ಅಂತಂದು. ಪಾಯಸ ಪಾಯಸ ನಾವು ನನ್ನ ಫೇವ್ರೇಟ್. ಏಯ್ ಇರಾ ಅವಾಗ ನಿಮಿಷ ಸಮಾಧಾನ ಇಲ್ಲ. ಅಲ್ಲಿ ಅದಕ್ಕೆ ಏನ್ರಿ ಹೇಳಕ್ಕೋ ಬಾರೋ ಒಳಗರೆ ಬಾ, ಹೇಳಾರ ಹೇಳ್ತೀನಿ. ಏನು ಕಾಡ್ತಿಪ್ಪ ನೀ? ಗಿಫ್ಟ್ ಅಂಗಡಿಗೆ ಎದಕ್ಕೆ ಬರ್ತಾರೋ ಗಿಫ್ಟ್ ತೊಗೊಳಕ? ಯಾರು ಗಿಫ್ಟ್? ಇನ್ಯಾರಿಗೆ? ಪ್ರೀತಮ್ ಬರ್ಡೇ ಇವತ್ತು ಅವಂಗ. ಹೇಳ್ರಣ ಏನು ಕೊಡ್ಲಿ? ಒಂದು ದೋಸ್ತಿ ಬಗ್ಗೆ ಒಂದು ದೊಡ್ಡ ಗಿಫ್ಟ್ ಇದ್ರೆ ಕೊಡಲ್ಲ, ಫ್ರೇಮ್ ಇರ್ಬೇಕಾ? ನನಗೆ ಒಂದು ಕಪ್ ಚಹಾ ಕುಡ್ಸಂಗಿಲ್ಲ ಮರ. ಅವ್ನಿಗೆ ಬರ್ತಡೇ ಗಿಫ್ಟ್ ಹಾಕ್ತಿ. ಹೊಸ್ತಾಗಿ ದೋಸ್ತಿ ಆಗೈತಿ, ಇರಲಿ ಬಿಡ. ಹೋಗಿ ಬರ್ನು. ಹೋಗಾಕೋ ನಾ ಬರಲ್ಲ ತಿಳಿಲ್ಲ ಅಂತಕ. ತಿಂಡಿ ಅಡುಗೆ ಮಾಡಿರ್ತಾರ, ಹೇಳ್ತಾನೆ ಕೇಳು. ಗುಲಾಬ್ ಜಾಮೂನ್ ಮಾಡಿರ್ತಾರ. ನಾವು ಅಲ್ಲಿ ದೋಸ್ತ ನೀವು ಹೋಗಿ ಬಾ. ಬರಲ್ಲ ನೀವು ಮೊದಲ ಇಲ್ಲ ತಿಳಿದ ಬರತ್ತಿದ್ದಿಲ್ಲ. ಸುಮಂದ್ರ ಅಣ್ಣ ಅದು ಕೊಡ್ರಿ, ಅಲ್ಲಿತ್ತು ನೋಡ್ರಿ. ಅದಲ್ರಿ ಈಚೆ ಕಡೆ. ಹಾಂ ತೋರಣ ನಾ ಎಷ್ಟಾದ್ರೆ 300 ರೂಪಾಯಿ. ನಡಿ ಸುಮ್ಮನೆ ನಡಿ ಹೇಳ್ತಾನೆ. ಅಲ್ಲಿ ಹೋಗಿ ಬರಲ್ಲ. ಹಾಂ ಹೋಗಿ. ಒಟ್ಟಿಗೆ ಅನ್ನ ತಿಂತೀವೋ ಏನು ತಿಂತೀವೋ ಗೊತ್ತಾಗಂಗಿಲ್ಲ. ಎಲ್ಲಿ ಹೆಂಗಿರ್ಬೇಕ, ಯಾವ ಫಂಕ್ಷನ್ ಒಳಗೆ ಹೆಂಗೆ ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಏನು ಕೈ ಜಾರಿ ಬಿಡ್ತೈತಿ? ತುಟ್ಟಿ ಸಾಮಾನದ ಗೊತ್ತಾಗಂಗಿಲ್ಲ ನಿನಗೆ? ನೀ 300 ರೂಪಾಯಿ ಕೆಲಸ ಮಾಡ್ತೀವಿ, 3000 ರೂಪಾಯಿ ಮೆಟೀರಿಯಲ್ ಹಾಳು ಮಾಡಿ ಗೊತ್ತಾಗಂಗಿಲ್ಲ. ಇದೆಲ್ಲ ಲಾಸ್ ಆಗಿದ್ದು ನಿಮ್ಮ ಮತ್ತೆ ತಂದು ಕೊಡ್ತಾನೇನ? ಗೊತ್ತದಾರೇನ್ರ? ಇಲ್ಲ ರೀ, ಇವ್ರು ಯಾರು ಅಂತ ಗೊತ್ತಿಲ್ಲ. ಇವ್ರು ದೊಡ್ಡ ಮಂದಿ. ನನ್ಗೆ ಇವ್ರು ಯಾರು ತಪ್ಪಾತ್ ನನ್ನ ಕಡೆ. ಬಿಡುವ ತಪ್ಪಾತ್. ಇಲ್ಲ ರೀ, ಅವ್ವ ಮಗ ಭಾರಿ ರೆಡಿ ಮಾಡಿ ಬಿಡು ಮಗಗ. ಚಲೋ ಅರ್ಬಿ ಹಾಕಿಸಿ ಇಂಥ ಫಂಕ್ಷನ್ ಕರ್ಸೋದು, ಅಲ್ಲಿ ಹಿಂದೋಗಿ ಊಟ ಪಾರ್ಸಲ್ ಮಾಡಿ ಮಗಕ್ಕೆ ಕಳ್ಸೋದು. ಚಲೋ ನಾಟಕ ಮಾಡಾಕ್ತೀರಿ ಇಬ್ರು. ನೀವು ಮಿಡಲ್ ಕ್ಲಾಸ್ ಮಂದಿನ ಹಿಂಗಿಲ್ಲ. ನನ್ನ ಬರೋ ಸಿಟ್ಟಿಗೆ ನಿನ್ನ ಮಾರಿಗೊಂದು
ಅಲ್ಲ ನನಗೆ ಊಟ ಮಾಡು ಸುಮ್ಮನೆ. ಯಾವ ನೀ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ತ್ರಾಸ ತೊಗೊಂಡು ಮನೆ ನಡೆಸತ್ತಿ ಅಂತ ಗೊತ್ತಿರಲಿಲ್ವ ನನಗೆ. ನಾ ಉಡಾಳ್ತನ ಮಾಡಿದ್ರು ನೀ ಸಹಿಸ್ಕೊಂಡು, ನಾ ದುಡಿಯೋಕೆ ಹೋಗಿಲ್ಲ ಅಂದ್ರು ನೀ ಸಹಿಸ್ಕೊಂಡು, ಓಣ್ಯಾನವರೆಲ್ಲ ನನಗೆ ಎತ್ತಬೇಕಂತ ಮಾತಾಡಿದ್ರು ನೀ ಅವ್ರಿಗೆಲ್ಲ ಮತ್ತೇನೇನ್ರಿ ಅಂತ ಅವರೆಲ್ಲ ಬಾಯಿ ಮುಚ್ಚಿದ್ವಿ. ಅಷ್ಟೆಲ್ಲ ಮಂದಿ ಒಳಗೆ ನಿನಗೆ ಅಸಹ್ಯ ಆದರೂ ಬಾಯಿ ತಪ್ಪಿ ನನ್ನ ಮಗ ಇಲ್ಲದ ನಿನಗೆ ಬಾಯಾಗಿ ಬರಲಿಲ್ಲ ಅಲ್ಬೇವ. ಅದು ಹೆಂಗಾರೆ ಸಹಿಸ್ಕೋತಿ ಅಂತ. ಇದೆಲ್ಲ ನಂಗೆ ರೂಢಿ ಆಗೋಯ್ತು. ನಾನು ಅವ್ರ ಮನೆ ಕೆಲಸ ಮಾಡ್ತೀನಿ, ಅವ್ರು ದೊಡ್ಡವರು. ಒಂದು ಮಾತು ಬರ್ತೈತಿ, ಒಂದು ಮಾತು ಹೋಗ್ತೈತಿ, ಪಗಾರ ಕೊಡ್ತಾರೆ ನನಗೆ. ಸಹಿಸ್ಕೋಬೇಕು ಅವೆಲ್ಲ. ಅದ್ರಾಗ ಏನಾಯ್ತು ಬಿಡು. ಆದರೂ ನೀನು ಅವ್ರಿಗೆ ಹೊಡೆದಿದ್ದು ತಪ್ಪಾತ್ ನೋಡಿ. ಹೊಡಿದಲ್ಲ ಅವನು ನಾವು ಮಂಗ್ಯನ ಮಗಳು ಹೆನಾನ ಹಾಕ್ತಿದ್ದು ಮತ್ತು ನೋಡ ನೀ ಕೆಲ್ಸಕ್ಕೆ ಹೋಗೋದು ಬೇಡ. ಆಯ್ತು ಬಿಡು. ಇನ್ನು ಆ ಮನೆಗೆ ಯಾರು ಹೋಗ್ತಾರೆ ಕೆಲಸಕ್ಕೆ? ಬೇರೆ ಮನೆಗೆ ಹೋಗ್ತೀನಿ ತಗೋ. ಬೇರೆ ಮನೆ ಅಲ್ಲ, ಇನ್ಮೇಲೆ ನೀ ಎಲ್ಲಿ ಕೆಲ್ಸಕ್ಕೆ ಹೋಗೋದು ಬೇಕಾಗಿಲ್ಲ. ನಿಮ್ಮ ಮನ್ಯಾಗಿರ ಮನೆಗೆ ನಡೀತೈತೋ. ನಾ ಅದನ್ನಲ್ಲ, ಇನ್ಮೇಲೆ ನಾನೇ ದುಡಿದು ನಾನೇ ಮನೆ ನಡೆಸ್ತಾನೆ. ನೀನು ನೀ ಸುಮ್ಮ ಮನ್ಯಾಗಿರ್ಬೇಕು ಅಷ್ಟೇ. ಇವತ್ತ ಲಾಸ್ಟ್ ನಿನಗೆ ಅಷ್ಟೆಲ್ಲ ಮಂದಿ ಮುಂದೆ ಅಸಹ್ಯ ಆಗಿದ್ದು ಏನು. ಇನ್ನು ಯಾವತ್ತೂ ನೀನು ಯಾರ ಮುಂದೂ ತಲೆ ತೆಗ್ದಿರೋಂಗೆ ನಾನು ಹುಡ್ಕೋತಾನೆ. ನಾ ದುಡಿದು ಮನೆ ನಡೆಸ್ತಾನೆ. ನಿನ್ನ ಮಹಾರಾಣಿಗತೆ ನೋಡ್ಕೋತಾನೆ. ಆಯ್ತು ತಗೋ, ಊಟ ಮಾಡು. ನನಗೆ ಮನಸ್ಸಲ್ಲವ ಊಟ ಮಾಡೋಕೆ ಬೇಡ ಹೇಳತ್ತಾನ. ನಾವಲ್ಲ, ನೀ ಮಾಡೋಗ ಮಾಡು ಅಂದ್ರೆ ನಾವಲ್ಲ ಬೇವ. ನಂಗೆ ಹಸು ಇಲ್ಲ, ಗಾಡಕ್ಕೆ ಹೋಗೋ ಕಡೆ. ನೀನು ಊಟ ಮಾಡಲ್ಲ ಅಂದ್ರೆ ನಾನು ಮಾಡ್ತೀನಿ. ನನ್ನ ನೀನು ಊಟ ಮಾಡಿದ್ಮೇಲೆ ನಾನು ಮಾಡೋದು. ಸಾರಿ ದೋಸ್ತ, ಅವ್ನ ಸಲುವಾಗಿ ನಿನಗೆ ಎತ್ತಬೇಕಂತ ಮಾತಾಡಿದ್ದು ನಾನು. ಹಲೋ, ಯಾಕೋ ಏನಾತ? ನಿನ್ನೆ ರಾತ್ರಿ ಬಿಡು ದೋಸ್ತ, ಇನ್ನರೇ ಏನು ಆಗೋದು ಆಗೈತಿ, ಚಲೋದಕ್ಕಾಗೈತಿ ಅಲ್ಲ ದೋಸ್ತ. ಇಷ್ಟು ದಿವಸ ನಿಮ್ಮ ಅವ್ವ ದುಡಿ ಆಗ್ತಿಲ್ಲ, ನೀ ಕಾಲೇ ತಿರುಗಾಡಾಕ್ತಿದ್ದೆ. ಇನ್ನು ನಿಮ್ಮ ಅವ್ವನ ಮನ್ಯಾಗ ಬಿಡ, ನೀ ದುಡಿ. ನಿಮ್ಮ ಅವ್ವನ ತ್ರಾಸು ಏನನ್ನೋದು ಗೊತ್ತಾಗ್ತಿಲ್ಲ ದೋಸ್ತ ನಿನಗೆ. ನಿಮ್ಮ ಅವ್ವನ ಅಳಿಸ್ಬೇಡ ಏನಾತ್ನ. ನಡಿ ದೋಸ್ತ, ಚಾಕು ನಡಿ.
ಬಂದ್ಯಾವ ಎಷ್ಟೊತ್ತು ಮಾಡ್ತೀಯ ಅದ ನೀನು ಹೇಳ್ದಂಗೆಲ್ಲ ರೆಡಿಯಾಗಿ ಬರಬೇಕಲ್ಲ, ಅದಕ್ಕೆ ಲೇಟ್ ಆಯ್ತು. ನಾನು ಬರೀ ನಾರ್ಮಲಾಗಿ ಸೀರೆ ಉಟ್ಕೊಂಡು ಬಂದ್ರೆ ಅದಕ್ಕೂ ಬೈತಿ. ನಾರ್ಮಲಾಗಿ ಬರೋಕೆ ನೀ ಹಳಿ ವೀರೇಶ್ಗಳು ಅವು ಅಲ್ಲಿಗೆ 5-6 ಹೋಟೆಲ್ ಮಾಲಕ್ ವೀರೇಶ ಅವ್ರು ಅವಧಿ. ನೀ ಬರಾಕತ್ತಂದ್ರೆ ಇಡೀ ಊರ ಬಾಯಿ ಕೈ ಹಚ್ಕೋಬೇಕು, ಹಂಗೆ ಬರ್ಬೇಕು. ನೀ ಏನು ತಿಂತೀವ ಸ್ಪೆಷಲ್ ನಾಷ್ಟ? ವೀರೇಶ್, ನಾನು ಮನೆಯಾಗೇನ ಅಡುಗೆ ಮಾಡಿ ತಿನ್ಬೋದಲ್ಲ. ನಿನಗೆ ಎಷ್ಟು ಸಲ ಹೇಳಿಲ್ಲ ನಾನು. ಇಲ್ಲಿ ಬಂದು ತಿನ್ನೋಕೆ ನನಗೆ ಬೇಸರ ಆಗ್ತೈತೋ. ಏನು ಬೇಸರ ನಿನಗೆ? ಆರಾಮ್ ಕಾರ್ ಗಾಡಿಯಾಗ ಇಲ್ಲಿ ಮಠ ಬರ್ತೀವಿ, ವಾಪಸ್ ಕಾರ್ ಗಾಡಿ ಹೋಗಿ ಮನೆಗೆ ಬರ್ತೈತೆ ನಿನಗೆ. ನೋಡು, ನಿನಗೆ ಬೇಸರ ಆಗಲಿ ಬೇಕಾದಾಗಲಿ ನೀನು ಪ್ರತಿದಿನವೂ ಪ್ರತಿಯೊಂದು ಹೋಟೆಲ್ಗೆ ಬರಬೇಕು, ಮಹಾರಾಣಿಗತಿನ ತಿನ್ನಬೇಕು. ಬೆಳಗ್ಗೆ ನಾಷ್ಟ ಇಲ್ಲಿ, ಮಧ್ಯಾಹ್ನ ಆ ಹೋಟೆಲ್ದಾಗ, ರಾತ್ರಿ ಆ ಹೋಟೆಲ್ದಾಗ. ಇದು ನಿನಗೆ ತಪ್ಪಿದ್ದಲ್ಲ. ನೀ ಪದೇ ಪದೇ ನನ್ನ ಕಡೆ ಹೇಳ್ಸೋಳಕ್ಕೆ ಹೋಗ್ಬೇಡ. ಏನು ತಿಂತೀವ? ಅವಲಕ್ಕಿ ಅದು ತುಂಬ ತಿನ್ನುವ. ನೀ 300 ರೂಪಾಯಿ ಕೆಲಸ ಮಾಡ್ತಿಲ್ಲಿ 3,000 ರೂಪಾಯಿ ಮೆಟೀರಿಯಲ್ ಹಾಳು ಮಾಡಿ ಗೊತ್ತಾಗಂಗಿಲ್ಲ. ಏನ್ ತಪ್ಪಾಗ್ತೈತಿ? ತಪ್ಪಾದ್ರೆ ನಿಮ್ಮ ಅಪ್ಪ ತಂದು ಕೊಡ್ತಾನೆ ನಿಲ್ಲ. ಹಾಕ ಹಾಕ ನೀ ಹಂಗೆ ಹೇಳ್ತಾಳ ಕಾಕ.